ಬಹಳಷ್ಟು ಇಲ್ಲಿ ದೇಣಿಗೆಯನ್ನು ಕೊಟ್ಟಿದ್ವಿ. 2008ರಿಂದ ಪೀಠ ಚಾಲೋದಾಗ ದೇಣಿಗೆ ಕೊಟ್ಟಿದ್ವಿ, ಕಾಳ ಕಡಿ ಕಳಿಸಿದ್ವಿ. ಯಾವ್ದು ಕೇಳ್ರೂ ಲೆಕ್ಕಕ್ಕಿಲ್ಲ, ಯಾವ್ದು ಕೇಳ್ರೂ ಲೆಕ್ಕಕ್ಕಿಲ್ಲ. ಮತ್ ಇವ್ರು ನಾವು ಏನಾರೇ ಒಬ್ರು ಸ್ವಾಮಿಗಳು ಕರ್ಕೊಂಡು ಹೋಗ್ಬೇಕಾದ್ರ ಟ್ರಸ್ಟ್ದವ್ರ ಇವ್ರು ನಾವು ತಗೊಂಡೋಗ ಅಂದ್ರೆ ಇವ್ರ ಪರ್ಮಿಷನ್ ತಗೋಬೇಕ. ಯಾಕ್ರಿ ನಾವು ಸಮಾಜದವ್ರಲ್ಲನೆ, ನಿಮ್ಮ ಪರ್ಮಿಷನ್ ನಾ ತಗೋಬೇಕಾ? ಟ್ರಸ್ಟ್ದವ್ರ ಸಮಾಜ ನಮ್ಮ ಸ್ವಾಮಿಗಳು ನಾವು ಕರ್ಕೊಂಡು ಹೋಗ್ಲಕ್ಕ ನಿಮ್ ಪರ್ಮಿಷನ್ ತಗೋಬೇಕಾ? ಅವ್ರ ಮನೆಗೆ ಹೋಗ್ಬೇಡ್ರಿ, ಇವ್ರ ಮನೆಗೆ ಹೋಗ್ಬೇಡ್ರಿ. ಮತ್ತೆ ಆರೋಪ ಮಾಡ್ತಾರೆ ಇವ್ರ ಮೊನ್ನೆ ಅರುಣ್ ಕುಮಾರ್ ಅವರು ರೊಕ್ಕ ಕೊಟ್ಟಿದ್ರಲ್ಲಿ ಲೆಕ್ಕದಾಗ ಹೇಳಿ, ಅವ್ರು ಬಹಿರಂಗವಾಗಿ ಬಂದ್ ಹೇಳಿ, ಅಡಿಟದಾಗ ಹೇಳಿ, ಏನಕ್ಕ ತಕ್ಕ ನೀವು ಎಲ್ಲೆಲ್ಲಿ ಗಂಟೆಗಳು ತೊಗೊಂಬಂದಿರಿ ಹೇಳಿ ಅನ್ನ. ನಾ ಇದ್ದವಾಗ ನನಗೂ ಗೊತ್ತೈತಿ ಬಾಳ ಸ್ವಲ್ಪ ಅದ್ರಾಗ. ಆ ಗಂಟೆಗಳಿಗೆಲ್ಲ ಲೆಕ್ಕ ಕೊಡ್ತೀರಿ ನೀವು ಅಡಿಟದಾಗ ಇದ್ದಾಗ? ಯಾರ್ಯಾರ ರಾಜಕಾರಣಿಗಳು ಎಟ್ಟೆಟ್ಟು ಕೊಡ್ತಾನ ಕಾಡ್ಯಾಗ ದಿಕ್ಕಿ ಒಳಗೆ ಇಟ್ಕೊಂಡು ಮನೆಗೆ ಹೋದ್ರಲ್ಲ, ನಾವು ನೋಡಿದೀವಿ ಅದನ್ನ. ಬರ್ಬೇಕ ಡಿಪ್ಪಿದೊಳಗಿಂದೆಲ್ಲ ಬರ್ಲೇಬೇಕ. ಅರುಣ್ ಕುಮಾರ್ ಅವ್ರು ಏನ್ ಕೊಟ್ಟಾರ, ಏನ್ ಸಮಾಜಕ್ಕೆ ಸುಮ್ಮ ಅಂದ್ರ ಅವ್ರನ್ನ ಈಗ ಜನಪ್ರತಿನಿಧಿಗಳದಾರ, ಮುಂದೆ ಜನಪ್ರತಿನಿಧಿಗಳು ಹಾಕೊಂಡಾರ. ಅರುಣ್ ಕುಮಾರ್ ಅವರು ತಮ್ಮ ಸಮಾಜಕ್ಕೆ ರೊಕ್ಕ ಕೊಟ್ಟಾರಪ್ಪ, ಬೇರೆ ಮಠ ಕೊಟ್ಟಿಲ್ಲ, ಇವ್ರನ್ನ ಕೆಟ್ಟ ಹೆಸರು ಮಾಡಕ್ ಅದು ಯಾರಿಂದನೂ ಸಾಧ್ಯ ಇಲ್ಲ. ಸತ್ಯ ಸತ್ಯನಾಗಿ ಉಳಿದೈತಿ, ಅಸತ್ಯ ಅಸತ್ಯನಾಗಿ ಉಳಿದೈತಿ. ಯಾರು ಸತ್ಯಕ್ಕಾಗಿ ದುಡಿದಿರಿ, ನೀವು ಸತ್ಯಕ್ಕಾಗಿ ಇವತ್ತು ಧರ್ಮ ಇಡೋಣ. ಇವತ್ತು ಒಂದು ಹೇಳ್ತೇನೆ, ಮಾಂತಜ್ಜರ ಸಾಕ್ಷಿಯಾಗಿ ಯಾರ ದೇವಸ್ಥಾನ ಇಲ್ಲಿ ಕುಳಿತಿರ್ತಕ್ಕಂಥ ಸಮಾಜದವ್ರ ಸಾಕ್ಷಿಯಾಗಿ ಹೇಳ್ತಾನೆ, ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ಕರೆಕ್ಟ್ ಆಗಿ ಲೆಕ್ಕ ಕೊಡ್ರಿ, ಬಂದು ನೀವು ಆದ್ರೆ ಇಲ್ಲಿ ಇರ್ರಿ. ಆದ್ರೆ ಇನ್ನು ಟ್ರಸ್ಟಿಗಳಾಗಿ ನೀವೇನಾದ್ರೂ ಟ್ರಸ್ಟಿಗಳಾಗಿ ಮುಂದುವರಿತಕ್ಕಂತ ಆದ್ರೆ ಇವತ್ತು ನಾನು ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ, ತಮಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ನಾವು ಎಂತ ಹೋರಾಟಕ್ಕೂ ಸಿದ್ಧರಿದ್ದೀವಿ. ಇದು ಸಮಾಜ, ಹೌದು, ಇದು ನಮ್ಮ ಸಮಾಜ, ಪಂಚಮಸಾಲಿ ಸಮಾಜ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಮಾಜ. ಇಂತಹ ಸಮಾಜಕ್ಕೆ ನೀವು ಕೇಳಲು ಬಯಸಿದಿರಿ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಮನೆ ಕೂಡ ನೀವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಮಾಡಿರಿ, ದಯವಿಟ್ಟು ಬಾಂಧಕರಿಂದ ಈ ಜನರಿಗೆ ಲೆಕ್ಕ ಕೊಡ್ರಿ. ಮಾಂತಜ್ಜರ ಕಾಲಿಗೆ ಬಿಡ್ರಿ, ಇಲ್ಲಿ ಇರ್ತಕ್ಕಂಥ ಗುರುಗಳ ಕಾಲಿಗೆ ಬಿದ್ದಕರಿಂದ, ಜಗದ್ಗುರುಗಳ ಕಾಲಿಗೆ ಬಿದ್ದ ನಾವು ಮಾಡಿದ ತಪ್ಪಾಗೈತಿ, ನಮ್ಮ ಹೊಟ್ಟೆಗೆ ಹಾಕೋರಿ ಅಂದ್ರ ನಾವೆಲ್ಲ ಕೊಡಿಸಿ ನೀವು ಕರೆಕ್ಟ್ ಲೆಕ್ಕ ಕೊಟ್ರೆ ಹೊಟ್ಟೆ ಹಾಕೋತೀವಿ. ಮತ್ತೆ ನೀವೆಲ್ಲ 20 ವರ್ಷ ತಿಂದು ಕೊಟ್ಟಿಲ್ಲ, ಹೊಟ್ಟೆ ಹಾಕೋರಿ ಅಂದ್ರೆ ಹಾಕೊಳಂಗಿಲ್ಲ ನಾವು. ಯಾಕಂದ್ರೆ ಇದನ್ನ ಬಹಿರಂಗವಾಗಿ ತಂದವ್ರೆ ನೀವು ಅದ್ರಿ, ಸಮಾಜವನ್ನು ಹಾದಿನಾಗ ತಂದವ್ರು ನೀವು ಅದ್ರಿ. ಈ ಸಮಾಜವನ್ನು ಹಾದಿನಾಗ ತಂದಿಟ್ಟು ಹೋದರೆ ಇದನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ಹಿರಿಯರು ಮಾಡ್ತಾ ಇದ್ರೆ ಅವ್ರ ಜೊತೆ ನಾವು ಯಾವತ್ತೂ ಹೆಗಲು ಕೊಟ್ಟ ನಿಲ್ತೀವಿ. ತಾವು ಕೂಡ ಎಲ್ಲ ಪ್ರತಿಯೊಬ್ರು ಈ ಚಳವಳಿಯಲ್ಲಿ ಇದು ದಂಡಿಗೆ ಹತ್ತುತಕ್ಕ, ದಯವಿಟ್ಟು ಇವತ್ತು ಒಂದು ದಿವಸ ಚಳವಳಿ ಅಲ್ಲ, ಇದು ಪೂರ್ತಿ ದಂಡಿಗೆ ಹತ್ತುತಕ್ಕ. ಬಿಸಿಲ ನೆಳ್ಳ ನಿದ್ದಿ ನಮ್ಮ ಮನೆ ಕೆಲಸಗಳು ಸಾಕಷ್ಟು ಅದಾವ. ನಾವು ಈ ಸಮಾಜಕ್ಕೆ ಏನಾರ ಕೊಟ್ಟು ಹೋಗ್ಬೇಕಾಗೈತಿ. ಈ ಸಮಾಜದ ಮುಂದಿನ ಪೀಳಿಗೆನು ಮತ್ತೆ ಹಿಂಗ ಹೋಗಬಾರ್ದ, ಇದ್ದವ್ರ ಕೈಯಾಗನ ತುಳಿಸ್ಕೊತ ಹೋಗಬಾರ್ದ. ಬಡವನು ಒಬ್ಬ ಬಾಂಧಿಕರಿಂದ ಏನಾರ ಇಂಥದ್ದು ಐತಿ ಅಂದ್ರನ ಅವನು ಕೂಡ ಇಲ್ಲಿ ಅಷ್ಟೇ ಹಕ್ಕದಾರನಾಗಿ ಇರ್ಲಿ ಅಂತ ನಾನು ಹೇಳ್ತಾ, ಎಲ್ಲ ಪಂಚಮಸಾಲಿ ಸಮಾಜದವರಿಗೆ ಒಂದು ಜೋರಾಗಿ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ, ಹರ ಹರ ಏನೇ ಬರಲಿ ಒಗ್ಗಟ್ಟಿರ್ಲಿ, ಏನೇ ಬರಲಿ ಒಗ್ಗಟ್ಟಿರ್ಲಿ. ಲೆಕ್ಕ ಕೊಡೋ ತನಕ ನಾವ್ಯಾರು ನಿಮ್ಮನ್ನು ಬಿಟ್ಟದ್ದಲ್ಲ.